ರಾಜ್ಯದಲ್ಲಿ ಡೇಂಜರ್ ಝೀಕಾ ವೈರಸ್ ಆರ್ಭಟ. ರಾಜ್ಯದಲ್ಲಿ ಝೀಕಾ ವೈರಸ್ ಆರ್ಭಟ ಹೆಚ್ಚಾಗ್ತಾ ಇದೆ. ದಿನೇ ದಿನೇ ಆತಂಕವನ್ನ ಮೂಡಿಸ್ತಾ ಇದೆ. ಇದುವರೆಗೂ 9 ಝೀಕಾ ವೈರಸ್ ಪತ್ತೆ ಹಚ್ಚಲಾಗಿದೆ. ಈ 9 ಝೀಕಾ ವೈರಸ್ ಪ್ರಕರಣದಿಂದಾಗಿ ಆತಂಕ ಹೆಚ್ಚಿದೆ. ಬೆಂಗಳೂರಿನಲ್ಲಿ ಗರ್ಭಿಣಿ ಸೇರಿದಂತೆ 6 ಮಂದಿಯಲ್ಲಿ ಝೀಕಾ ವೈರಸ್ ಪತ್ತೆ. 3 ಗರ್ಭಿಣಿಯರಲ್ಲೇ ಝೀಕಾ ವೈರಸ್ ಪತ್ತೆಯಾಗಿದೆ. ಹಾಗಾಗಿ ಗರ್ಭಿಣಿಯರೇ ಟಾರ್ಗೆಟ್ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆ. 6 ಮಂದಿಯಲ್ಲಿ 2 ಮಾತ್ರ ಗುಣಮುಖರಾಗಿದ್ದು 4 ಚಿಕಿತ್ಸೆ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ 3 ಝೀಕಾ ವೈರಸ್ ಪತ್ತೆಯಾಗಿತ್ತು. 3ರಲ್ಲಿ ಓರ್ವ ವೃದ್ಧ 73 ವರ್ಷದ ವೃದ್ಧ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. 2 ಗುಣಮುಖರಾಗಿದ್ದಾರೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಝೀಕಾ ವೈರಸ್ನ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಈಡಿಸ್ ಎಂಬ ಸೊಳ್ಳೆಗಳು ಕಚ್ಚೋದ್ರಿಂದ ಈ ಝೀಕಾ ವೈರಸ್ ಬರುತ್ತೆ. ಈ ಒಂದು ಸೋಂಕು ಸ್ಪ್ರೆಡ್ ಆಗುತ್ತೆ. ಅತಿಯಾದ ತಲೆನೋವು ಇರುತ್ತೆ. ಹಾಗೆಯೇ ಕೆಂಪಾದ ಕಣ್ಣು ಮತ್ತು ಸಾಮಾನ್ಯವಾಗಿ ಬೇರೆ ಬೇರೆ ಕಾಯಿಲೆಗಳಲ್ಲಿ ಜ್ವರ ಹೇಗೆ ಕಾಣಿಸ್ಕೊಳ್ಳುತ್ತೋ ಡೆಂಗಿ ಮಾದರಿಯಲ್ಲೇ ಒಂದಷ್ಟು ಗುಣಲಕ್ಷಣಗಳು ಇರುತ್ತೆ. ಮೈಯಲ್ಲಿ ಗುಳ್ಳೆ, ದದ್ದುಗಳು ಮತ್ತು ಕೀಲು ನೋವು ನಿರಂತರವಾಗಿ ಝೀಕಾ ವೈರಸ್ ಹೊಕ್ಕಿದಂತಹ ಸಂದರ್ಭದಲ್ಲಿ ಬಾಧಿತನಾದ ವ್ಯಕ್ತಿಯಲ್ಲಿ ಕಂಡುಬರುತ್ತೆ. ಈ ಲಕ್ಷಣಗಳು ಸಾಮಾನ್ಯವಾಗಿ 2 ರಿಂದ 7 ದಿನಗಳವರೆಗೆ ಸೋಂಕು ಪೀಡಿತ ವ್ಯಕ್ತಿಯಲ್ಲಿ ಇರುತ್ತೆ. ಇದು ಝೀಕಾ ವೈರಸ್ನ ಪ್ರಮುಖ ಗುಣಲಕ್ಷಣಗಳು. ಝೀಕಾ ವೈರಸ್ ಬಂದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ದೇಹ ಸ್ಥಿತಿಯಲ್ಲಿ ಆಗುವಂತಹ ಬದಲಾವಣೆಗಳ ಮಾಹಿತಿ, ಡೆಂಗಿ ಜ್ವರದ ಲಕ್ಷಣಗಳು ಈ ಒಂದು ಸೋಂಕಿನಲ್ಲೂ ಕೂಡ ಕಂಡುಬರುತ್ತೆ. ಡೆಂಗಿ ಜ್ವರದ ಗುಣಲಕ್ಷಣಗಳು ಏನಿರುತ್ತೋ ಅದೇ ರೀತಿಯ ಸಾಮ್ಯತೆಯೂ ಕೂಡ ಈ ಒಂದು ಝೀಕಾ ವೈರಸ್ನ ಸಿಂಪ್ಟಮ್ಸ್ ಆಗಿರುತ್ತೆ.